ವೆಲ್ಕಮ್ ಟು ನರೇನ್ ಅಕಾಡೆಮಿ. ವಿದ್ಯಾರ್ಥಿಗಳೇ, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಇವತ್ತಿನ ವಿಷಯದಲ್ಲಿ ಭಾರತ ಸರ್ಕಾರ ರಚನೆ ಒಂದು ಏಣಿ ಶ್ರೇಣಿ ಅಂತಿದೆಯಲ್ಲ, ಅದು ಯಾವ ರೀತಿ ಒಂದು ಆಡಳಿತಾತ್ಮಕವಾಗಿ ವಿಂಗಡಣೆಯಾಗಿದೆ ಅಂತ ನೋಡ್ಲಿಕ್ಕಿದ್ದೇವೆ. ನೋಡುವ ಒಂದೊಂದಾಗಿ. ಆಡಳಿತ ಹಂತಗಳು ಅಂತ ಈ ಸಾಲಿನಲ್ಲಿ ಕೊಟ್ಟಿದ್ದೇನೆ, ನೋಡುವ. ನಾವು ಈಗಾಗಲೇ ರಾಷ್ಟ್ರಪತಿಗಳೇ ಬಗ್ಗೆ ಓದಿದ್ದೇವೆ. ನಮ್ಮ ದೇಶದ ಅತ್ಯುನ್ನತವಾದ ಪ್ರಥಮ ಪ್ರಜೆ, ದೇಶದ ಅತ್ಯುನ್ನತವಾದ ಹುದ್ದೆ ಯಾವುದು ಅಂದ್ರೆ ರಾಷ್ಟ್ರಪತಿ. ನಮ್ಮ ದೇಶದ ಎಲ್ಲ ಗ್ರಾಮ ಪಂಚಾಯತಿಯಿಂದ ಹಿಡಿದು ರಾಷ್ಟ್ರದ ಯಾವುದೇ ನಿರ್ಧಾರಗಳಿಗೆ ರಾಷ್ಟ್ರಪತಿಗಳ ಅಂಕಿತವೇ ಆಗಿರ್ತದೆ, ಡೈರೆಕ್ಟ್ ಇಂಡೈರೆಕ್ಟ್ ಆಗಿ. ಹಾಗೆ ಇವರೇ ಪ್ರಥಮ ಪ್ರಜೆ, ಸುಪ್ರೀಂ, ನಮ್ಮ ದೇಶದ ಮುಖ್ಯಸ್ಥರು. ನಾವು ಈಗಾಗಲೇ ಓದಿದ್ದೇವೆ, ರಾಜ್ಯಸಭೆ ಲೋಕಸಭೆ ಕಾಯ್ದೆ ಕಾನೂನುಗಳನ್ನು ಮಾಡಿದ ಮೇಲೆ ಅವರು ಸೈನ್ ಹಾಕಿದ ಮಾತ್ರ ಕಾನೂನಾಗುವುದು. ಹಾಗಾಗಿ ರಾಷ್ಟ್ರಪತಿಗಳು ಮುಖ್ಯಸ್ಥರಾಯಿತು. ಇಲ್ಲಿ ಆಡಳಿತವಾಗಿ ವಿಭಜನೆ ಮಾಡಿಕೊಂಡಿದ್ದೇವೆ. ಇಡೀ ದೇಶದಲ್ಲಿ ಏನು ನಮ್ಮ ದೇಶದಲ್ಲಿ 28 ರಾಜ್ಯ, 8 ಕೇಂದ್ರಾಡಳಿತ ಪ್ರದೇಶ ಇದೆ. ಯಾಕೆಂದ್ರೆ ಇಡೀ ದೇಶವನ್ನು ಆಳ್ಬೇಕಾದ್ರೆ ಕೇಂದ್ರ ಸರ್ಕಾರ, ಸಂಸತ್ತು ನೋಡಿ, ರಾಜ್ಯಸಭೆ ಲೋಕಸಭೆ, ರಾಜ್ಯಸಭೆ ಲೋಕಸಭೆ ಎರಡೂ ಸೇರಿದಾಗ ಮತ್ತೆ ರಾಷ್ಟ್ರಪತಿಗಳು ಸೇರಿದಾಗ ಪಾರ್ಲಿಮೆಂಟ್ ಅಂತ ಆಗ್ತದೆ. ಇವರು ಕಾಯ್ದೆ ಕಾನೂನುಗಳನ್ನು ಮಾಡಿದ್ರು, ರಾಷ್ಟ್ರಪತಿಗಳು ಸೈನ್ ಹಾಕಿದ್ರು. ಆಗ ಈ ಸಂಸತ್ತಿನ ಪಾಸ್ ಆದ ಎಲ್ಲ ಕಾಯ್ದೆ ಕಾನೂನು ಇವ್ರ ಮುಖಾಂತರ ಆಡಳಿತ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಅಂತ ಇರ್ತದೆ. ಅದನ್ನ ನೋಡುವ. ಹಾಗೆ ಇಲ್ಲಿ ಸ್ಟ್ರಕ್ಚರ್ ಅನ್ನ 28 ರಾಜ್ಯಗಳು ಮತ್ತೆ ಸ್ಥಳೀಯ ಸರ್ಕಾರಗಳು ಯಾವ ರೀತಿ ವಿಂಗಡಣೆ ಆಗಿದೆ ನೋಡುವ. ಇಲ್ಲಿ ರಾಜ್ಯ ಎಂಬ ಪದವು ಕೆಳಗಿನವುಗಳನ್ನು ಒಳಗೊಂಡಿದೆ. ಅಂದ್ರೆ ರಾಜ್ಯ ನೋಡಿ, ಇಲ್ಲಿ ಒಂದು ಪೊಲಿಟಿಕಲ್ ಭಾಷೆಯಲ್ಲಿ ದೇಶ ಬೇರೆ ಅಲ್ಲ, ರಾಜ್ಯ ಬೇರೆ ಅಲ್ಲ, ಎಲ್ಲವೂ ಒಂದೇ. ಅದು ಕಂಟ್ರಿ ಅಂತೇಳಿ ಎಲ್ಲೂ ಹೇಳುದಿಲ್ಲ. ಯಾವುದೇ ಒಂದು ವಿಷಯದಲ್ಲಿ ಸಂವಿಧಾನ ಸ್ಟೇಟ್ ಅಂತಲೇ ಬರ್ತದೆ. ಸ್ಟೇಟ್ ಮೀನ್ಸ್ ಅದು ದೇಶವೇ, ಇದರ ದೇಶಗಳ ಒಕ್ಕೂಟ ಇದ್ದಾಗೆ. ಹಾಗಾಗಿ ಇಲ್ಲಿ ಭಾರತ ಸರ್ಕಾರದ ಸಂಸತ್ತು ಇಲ್ಲಿ ಬಂತು. ಆಮೇಲೆ ಪ್ರತಿಯೊಂದು ರಾಜ್ಯ ಸರ್ಕಾರ ಅದು ಕೂಡ ಸ್ಟೇಟೇ, ಅಂದ್ರೆ ನಮ್ಮ ದೇಶವನ್ನ ರಾಜ್ಯವನ್ನ ಆಡಳಿತ ಮಾಡುದು. ಭಾರತದ ಭೂಪ್ರದೇಶ ಅಥವಾ ಭಾರತದ ಸರ್ಕಾರ ನಿಯಂತ್ರಣದಲ್ಲಿರುವ ಎಲ್ಲಾ ಸ್ಥಳೀಯ ಪ್ರಾಧಿಕಾರಗಳು, ರಾಜ್ಯಸಭೆ ಅಂದ್ರೆ ಅದರ ಅಡಿಯಲ್ಲಿ ಯಾವುದೆಲ್ಲ ಬರ್ತದೆ, ಪುರಸಭೆ, ನಗರಸಭೆ, ಗ್ರಾಮ ಪಂಚಾಯತ್, ಇದೆಲ್ಲವೂ ಆಡಳಿತಾತ್ಮಕವೇ. ಒಂದು ರಾಜ್ಯ ಅಂದ್ರೆ ಈಗ ಗ್ರಾಮ ಪಂಚಾಯತ್ ಅದೇ ಒಂದು ರಾಜ್ಯ, ಅದು ಇಡೀ ಆ ಸ್ಥಳೀಯ ಆಡಳಿತವನ್ನು ನೋಡ್ಕೊಳ್ಳುವಂತ ರಾಜ್ಯ. ಅದು ರಾಜ್ಯ ಅಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಇಡೀ ನಮ್ಮ ಇಡೀ ಕರ್ನಾಟಕದ ಆಡಳಿತ ನೋಡ್ಲಿಕ್ಕೆ. ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ನಮ್ಮ ಭಾರತ ದಿಲ್ಲಿಯಲ್ಲಿ ಏನು ನಮ್ಮ ಸಂಸತ್ತಿದೆ, ಸಂಸತ್ ಭವನ, ರಾಷ್ಟ್ರಪತಿ ಭವನ, ಇದು ಏನು ಪ್ರದೇಶ ಇದೆ, ಇದು ನಮ್ಮ ರಾಷ್ಟ್ರವನ್ನ ಮುನ್ನಡೆಸುವಂತ ಒಂದು ಪ್ರದೇಶ. ಸೊ ಹಾಗೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಸ್ಥಳೀಯ ಇರ್ಬೋದು, ಎಲ್ಲದಕ್ಕೂ ರಾಜ್ಯ ಅನ್ನೋ ಪದ ಇರ್ತದೆ. ಅಂದ್ರೆ ಸ್ಟೇಟ್ ಆಡಳಿತ ನಡೆಸುವಂತ ವ್ಯವಸ್ಥೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ವಿಧಿ ಯಾವುದಿದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 12 ಭಾಗ 3. ಸೊ ಹಾಗಾಗಿ ಇಲ್ಲಿ ವಿಧಿ ಕೊಟ್ಟಿದ್ದಾರೆ 12 ಭಾಗ 3. ಸೊ ಎಷ್ಟು ಭಾಗ ಇದೆ ನಮ್ಮ ಇದರಲ್ಲಿ? ಒಟ್ಟು 22 ಭಾಗಗಳಿದೆ ವಿದ್ಯಾರ್ಥಿಗಳೇ. ನಮ್ಮ ಸಂವಿಧಾನದಲ್ಲಿ 22 ಭಾಗಗಳಿದೆ. ಸೊ ಅದು ಕೂಡ ಒಂದು ನೆನ್ಪಿಟ್ಕೊಳ್ಳಿ. ಅದರಲ್ಲಿ 3ನೇ ಭಾಗದಲ್ಲಿ ಈ ವಿಷಯ ಬರ್ತದೆ. ಸೊ ಇದೆಲ್ಲ ಪ್ರಶ್ನೆ ಆಗ್ತದೆ. ಸೊ ನೆಕ್ಸ್ಟ್ ನೋಡುವ. ಸೊ ಇಲ್ಲಿ ಈ ಸ್ಲೈಡ್ ಅಲ್ಲಿ ನಾನು ಆಗ ಹೇಳಿದ ಹಾಗೆ ರಾಜ್ಯ ಸರ್ಕಾರದ 3 ಆಧಾರ ಸ್ತಂಭಗಳು. ರಾಜ್ಯದ ಸರ್ಕಾರ ಅಂತಂದ್ರೆ ರಾಜ್ಯದ ಆಧಾರ ಸ್ತಂಭಗಳು ಯಾವುದು? ಶಾಸಕಾಂಗ. ಯಾವುದೇ ಕೇಂದ್ರ ಇರಲಿ ರಾಜ್ಯ ಇರಲಿ, ಯಾವುದೇ ಒಂದು ವ್ಯವಸ್ಥೆಗೆ ಆಧಾರ ಸ್ತಂಭಗಳೇನು? ಎಲ್ಲ ವ್ಯವಸ್ಥೆಗೆ ಬಂತಿದೆ ವಿದ್ಯಾರ್ಥಿಗಳೇ. ಶಾಸಕಾಂಗ ಕಾನೂನನ್ನ ಮಾಡುವಂಥದ್ದು, ಕಾನೂನನ್ನ ರಚನೆ ಮಾಡುವಂಥದ್ದು, ಶಾಸನ ಮಾಡುವಂಥದ್ದು ರಚನಾ ಅಂಗ. ಕಾರ್ಯಾಂಗ ಅನುಷ್ಠಾನ ಮಾಡುವಂತ ಕಾರ್ಯಾಂಗ. ಆಮೇಲೆ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿಕ್ಕೆ ನ್ಯಾಯಾಂಗ. ಈಗಾಗಲೇ ಓದಿದ್ದೇವೆ ನಾವು. ಸೊ ಸಂವಿಧಾನಿಕ ಆಧಾರ ಭಾಗ 6, ವಿಧಿ 153ರಿಂದ 167 ಕೊಟ್ಟಿದ್ದಾರೆ. ಸೊ ಇದು ಯಾವುದೇ ಇರ್ಬೋದು ನೋಡಿ. ಕೇಂದ್ರ ಸರ್ಕಾರದಲ್ಲೂ ಈ ತರವೇ ವ್ಯವಸ್ಥೆ ಇದೆ. ಇಡೀ ದೇಶವನ್ನ ಮುನ್ನಡೆಸಲಿಕ್ಕೆ ದೇಶಕ್ಕೆ ಸಂಬಂಧಪಟ್ಟ ಎಲ್ಲ ಕಾಯ್ದೆ ಕಾನೂನು ರಚನೆ ಮಾಡ್ತಾರೆ.
ಅನುಷ್ಠಾನ ಮಾಡಲಿಕ್ಕೆ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಕಾರ್ಯಾಂಗ ಇದೆ. ಆಮೇಲೆ ತಪ್ಪು ಮಾಡಿದವರಿಗೆ ಶಿಕ್ಷೆಗಳಿಗೆ ನ್ಯಾಯಾಂಗ ಇದೆ. ಪ್ರತಿ ರಾಜ್ಯದಲ್ಲಿ ಹಾಗೆ ಇದೆ. ಒಂದು ರಾಜ್ಯ ಕರ್ನಾಟಕ ತಗೊಳ್ಳಿ, ಕರ್ನಾಟಕದ ಶಾಸಕಾಂಗ ಇದೆ, ಕಾನೂನುಗಳನ್ನು ಮಾಡ್ತಾರೆ. ಅನುಷ್ಠಾನ ಮಾಡಲಿಕ್ಕೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸರ್ಕಾರ ನಿತ್ಯದ ಕೆಲಸಗಳನ್ನ ಅನುಷ್ಠಾನ ಮಾಡುವಂತ ಕಾರ್ಯಾಂಗ ಇದೆ. ಇವರಿಬ್ರು ಮತ್ತೆ ಸಾಮಾನ್ಯ ಜನ ತಪ್ಪು ಮಾಡಿದಾಗ ಇಲ್ಲಿ ಕೂಡ ನ್ಯಾಯಾಂಗ ವ್ಯವಸ್ಥೆ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಇಡೀ ದೇಶವನ್ನು ಮುಡಿಸ್ಲಿಕ್ಕೆ ಈ 3 ಪ್ರಮುಖ ಅಂಗಗಳು ನಮ್ಮ ದೇಶವನ್ನು ಮುನ್ನಡೆಸ್ತದೆ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಸ್ಥಳೀಯ ಆಡಳಿತ ವ್ಯವಸ್ಥೆ ಇರ್ಬೋದು, ಇದೇ ರೀತಿ ವ್ಯವಸ್ಥೆ ಇರೋದು. ಸೊ ಇಷ್ಟನ್ನು ನೋಡ್ಕೊಳ್ಳಿ. ಓಕೆ, ನಿಮ್ಗೆ ಇಲ್ಲಿ ಪ್ರಶ್ನೆಗಳು ಬರ್ತದೆ. ಸೊ ಹಾಗಿದ್ರೆ ನಮ್ಮ ದೇಶದಲ್ಲಿ ಇಡೀ ಭಾರತದ ವ್ಯವಸ್ಥೆಯಲ್ಲಿ ನಿಮಗೆ ಈಗಾಗಲೇ ನಿಮಗೆ ಹೇಳಿದ್ದೇನೆ, ಭಾರತದಲ್ಲಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶ, ರೈಟ್. ಈ ಇಡೀ ಭಾರತದಲ್ಲಿ ನೋಡಿ 28 ರಾಜ್ಯಗಳು ಇಲ್ಲಿ ಕೊಟ್ಟಿದ್ದೇನೆ, ಕೇಂದ್ರಾಡಳಿತ ಪ್ರದೇಶಗಳು 8. ಭಾರತದಲ್ಲಿ 7 ರಾಜ್ಯಗಳಲ್ಲಿ ದ್ವಿಸದನ. ನೋಡಿ, ನಾವು ಲೋಕಸಭೆಯಲ್ಲಿ ನೋಡ್ತೇವೆ ರಾಜ್ಯಸಭೆ, ಲೋಕಸಭೆ ಅಂತೇಳಿ. ಹಾಗೆ ಪ್ರತಿ ರಾಜ್ಯದಲ್ಲಿಯೂ ವಿಧಾನಸಭೆ, ವಿಧಾನ ಪರಿಷತ್ ಅಂತಿದೆಯಾ ಅಂತ ಕೇಳಿದ್ರೆ, ವಿಧಾನಸಭೆ ಇದರ ಆಧಾರದಲ್ಲಿ ಸರ್ಕಾರ ಆಗುವುದು ಎಲ್ಲ ಕಡೆ ಇದೆ. ವಿಧಾನ ಪರಿಷತ್ತು ಇದು ಎಲ್ಲ ರಾಜ್ಯಗಳಲ್ಲಿ ಇದೆ ಅಂತ ಹೇಳಿದ್ರೆ ಇಲ್ಲ, ಕೇವಲ 7 ರಾಜ್ಯಗಳಲ್ಲಿ ಇದೆ. ಇದು ಒಂದು ಪ್ರಶ್ನೆ ಆಗ್ತದೆ. ಏನ್ ಮಾಡಿದ್ರು ಅಂದ್ರೆ, ಕೇಂದ್ರಕ್ಕೆ 2 ಸದನಗಳಿದೆ, ರಾಜ್ಯಸಭೆ, ಲೋಕಸಭೆ. ಯಾವುದು ಕೇಂದ್ರದಲ್ಲಿ ಯಾವ್ದಿದೆ? ರಾಜ್ಯಸಭೆ, ಇನ್ನೊಂದು ಲೋಕಸಭೆ ಇದೆ ಅಲ್ವಾ? ಅದೇ ಪ್ರತಿ ರಾಜ್ಯದಲ್ಲಿ ಹೀಗಿದೆ ಕೇಳಿದ್ರೆ ಇಲ್ಲ, 7 ರಾಜ್ಯಗಳಲ್ಲಿದೆ. ಕರ್ನಾಟಕದಲ್ಲಿ ಇದೆಯಾ ಅಂದ್ರೆ ಎಸ್ ಅಂತ ಬರೀರಿ. ಇಲ್ಲಿ ವಿಧಾನಸಭೆನೂ ಇದೆ, ವಿಧಾನ ಪರಿಷತ್ತಿನೂ ಇದೆ. ಯಾಕೆ ಅಂದ್ರೆ ಸಂವಿಧಾನದಲ್ಲಿ ಏನ್ ಮಾಡಿದ್ರು, ಅದು ಕೆಲವರಿಗೆ ಆರ್ಥಿಕವಾಗಿ ಹೊರೆ ಆಗ್ತದೆ ಅನ್ನೋ ದೃಷ್ಟಿಯೋ ಅಥವಾ ಅವರಿಗೆ ಐಚ್ಛಿಕವಾಗಿ ಬಿಟ್ಟಿದ್ರು. ಅದಕ್ಕೆ ಯಾವುದೇ ಒಂದು ರಾಜ್ಯ ಸರ್ಕಾರ ವಿಧಾನ ಪರಿಷತ್ ಅಂತ ಹೇಳಿ ಮಾಡಬೇಕು ಅಂತ ನಿರ್ಣಯ ಮಾಡಿದ್ರೆ ಅದನ್ನು ಒಪ್ಪಿಗೆ ಕೊಡ್ತಾರೆ. ಸೊ 7 ರಾಜ್ಯಗಳಲ್ಲಿದೆ, ಅದರಲ್ಲಿ ಕರ್ನಾಟಕ ಒಂದು ಅಂತ ನೆನ್ಪಿಡಿ. ಓಕೆ, ಮತ್ತೆ ಹೆಸರು ಕೂಡ ಕೊಟ್ಟಿದ್ದೇನೆ ಇಲ್ಲಿ. ಆಂಧ್ರ ಪ್ರದೇಶ್, ತೆಲಂಗಾಣ, ಉತ್ತರ ಪ್ರದೇಶ್, ಬಿಹಾರ್, ಮಹಾರಾಷ್ಟ್ರ, ಕರ್ನಾಟಕ ಇದೆ. ಜಮ್ಮು ಕಾಶ್ಮೀರ ಮೊದಲು ರಾಜ್ಯ ಇತ್ತು, ಈಗ ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಅದು ಕೂಡ ಒಂದು ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ವ್ಯವಸ್ಥೆಯಲ್ಲಿ ಇದೆ. ಸೊ ಇದು ಒಂದು ನಿಮಗೆ ಹಲವಾರು ಪ್ರಶ್ನೆಗಳು ಬರ್ತದೆ. ಸೊ ಮುಂದಿನ ಸ್ಲೈಡಿಗೆ ಹೋಗುವ. ನಮ್ಮ ಈಗಾಗಲೇ ಹೇಳಿದೆ 3 ಅಂಗಗಳು ಅಂತೇಳಿ. ಆ 3 ಅಂಗಗಳಲ್ಲಿ ಹಾಗೆ ಕರ್ನಾಟಕದ ವಿಷಯ ತಗೊಂಡಾಗ, ಕರ್ನಾಟಕವನ್ನು ಮುನ್ನಡೆಸಲಿಕ್ಕೆ ಕರ್ನಾಟಕದೇ ಆದ ವಿಧಾನಸಭೆ ಇದೆ. ಎಷ್ಟು ಸದಸ್ಯರಿದ್ದಾರೆ? ನಾವು ಈಗಾಗಲೇ ಹೇಳಿದ್ದೇವೆ 28 ರಾಜ್ಯಗಳಲ್ಲಿ ಕರ್ನಾಟಕವು ಒಂದು. ಸೊ ಕರ್ನಾಟಕದ ವಿಧಾನಸಭೆ ಸಂಖ್ಯೆ ಸದಸ್ಯರು ಎಷ್ಟು ಅಂದ್ರೆ 224. ನೆನ್ಪಿಟ್ಕೊಳ್ಳಿ. ವಿಧಾನ ಪರಿಷತ್ನಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ 75. ನಿಮಗೆ ಪ್ರಶ್ನೆ ಬಂದ್ರೆ ಹೇಳಲಿಕ್ಕಾಗ್ತದೆ. ಇದು ಕರ್ನಾಟಕದ ಆಡಳಿತ. ನೋಡಿ, ನಮ್ಮ ಸಂವಿಧಾನದಲ್ಲಿ ಇದೆ ಕೇಂದ್ರ ಸರ್ಕಾರದ ಏನು ಅಧಿಕಾರ ವ್ಯಾಪ್ತಿ, ರಾಜ್ಯ ಸರ್ಕಾರದ ಏನು ವ್ಯಾಪ್ತಿ ಅಂತ ಎಲ್ಲವೂ ಕ್ಲಿಯರ್ ಇದೆ. ಹಾಗಿದ್ರೆ ಕೇಳ್ಬೋದು, ಸರ್ ಕೇಂದ್ರ ಸರ್ಕಾರಕ್ಕೆ ಏನು ಕೆಲಸ, ರಾಜ್ಯ ಸರ್ಕಾರಕ್ಕೆ ಏನು ಕೆಲಸ ಅಂದ್ರೆ ಇಲ್ಲಿ ಸ್ಪಷ್ಟ ಮಾಡಿಬಿಡ್ತೇನೆ. ಕೇಂದ್ರ ಸರ್ಕಾರ ನಮ್ಮ ದೇಶದ ಹಣಕಾಸು, ಇಡೀ ದೇಶದಲ್ಲಿ ಒಂದೇ ಕರೆನ್ಸಿ, ಹಣಕಾಸುಗಳನ್ನು ನಿರ್ವಹಿಸುವಂತದ್ದು, ಅವೆಲ್ಲ ವ್ಯವಹಾರ ಆಯಿತು. ದೇಶದ ಭದ್ರತೆ, ಆಂತರಿಕ ಭದ್ರತೆ ಆಯಿತು. ಹೊರಗಿನಿಂದ ಬರುವಂತಹ ಯಾವುದೇ ಶಕ್ತಿಗಳನ್ನು ಎದುರಿಸಲಿಕ್ಕೆ ದೇಶದ ಭದ್ರತೆ ವಿಷಯ ಅವರಿಗೆ ರೈಟ್ಸ್ ಇರುವಂತದ್ದು. ವಿದೇಶಾಂಗ ನೀತಿಗಳನ್ನ, ಈ ಎಲ್ಲ ವಿಷಯಗಳಿಗೆ ಕೇಂದ್ರದ ಅಧಿಕಾರ ಇದ್ರೆ, ರಾಜ್ಯಕ್ಕೆ ತನ್ನದೇ ಆದ ಭೂಮಿ, ತನ್ನದೇ ಆದ ಒಂದು ಏನು ವ್ಯವಸ್ಥೆ ಇದೆ, ಈ ಆಡಳಿತಾತ್ಮಕವಾಗಿ ರಾಜ್ಯದ ಇದನ್ನ ಎಲ್ಲ ವಿಷಯ ರಾಜ್ಯಕ್ಕೆ ಒಳಪಡೋದು, ಕೇಂದ್ರದ ಹೊರತುಪಡಿಸಿ ಬಾಕಿ ಎಲ್ಲ ಪ್ರತಿ ರಾಜ್ಯ ತನ್ನ ಅಭಿವೃದ್ಧಿಯನ್ನು ತಾನು ಮಾಡಿಕೊಳ್ಳುವಂಥದ್ದು. ಕೇಂದ್ರ ಸರ್ಕಾರ ಸಪೋರ್ಟ್ ಆಗಿ ಒಂದಿಷ್ಟು ಅನುದಾನ ಎಲ್ಲ ಕೊಡ್ತದೆ ಬೇರೆ ಬೇರೆ ವಿವಿಧ ವಿಧಾನಗಳಲ್ಲಿ, ಯೋಜನಾ ಆಯೋಗ ಮುಖಾಂತರ ಅಭಿವೃದ್ಧಿಗೆ. ಸೊ ಕೇಂದ್ರ ಸರ್ಕಾರದ ಮುಖ್ಯ ಕೆಲಸ ದೇಶದ ಭದ್ರತೆ, ಅಂದ್ರೆ ಹೊರಗಿನಿಂದ ಆಗಿರ್ಬೋದು, ಒಳಗಿದ್ದಾಗಿರ್ಬೋದು, ಆಂತರಿಕ ಭದ್ರತೆ ಕೂಡ ನೋಡ್ಕೊಳ್ಳುವಂತ ಕೆಲಸ. ರಾಜ್ಯಗಳ ಮೊದಲಿಗೆ ಕದನ ಮಾಡಬಾರ್ದು,
ಯಾವುದೇ ವಿಷಯ, ನೀರಿನ ವಿಷಯ ಇರ್ಬೋದು, ಭೂಮಿ ವಿಷಯ ಇರ್ಬೋದು, ಇಂಥ ವಿಷಯ ನೋಡ್ಲಿಕ್ಕೆ ಆಂತರಿಕ ಭದ್ರತೆ, ಬಾಹ್ಯ ಶಕ್ತಿಯಿಂದ ಏನೇ ಬಂದ್ರೆ ಅದನ್ನು ನೋಡಿಕೊಳ್ಳಿಕ್ಕೂ ವ್ಯವಸ್ಥೆ ಇದೆ. ಹಣಕಾಸು ವಿಷಯ, ಇಡೀ ದೇಶದಲ್ಲಿ ಒಂದೇ ಆಡಳಿತಾಂಗ ವ್ಯವಸ್ಥೆ ಇರಲಿಕ್ಕೆ ಹಣಕಾಸು ನಿರ್ವಹಣೆ. ಇನ್ನು ವಿದೇಶಾಂಗ ನೀತಿ, ಹೊರ ದೇಶದೊಟ್ಟಿಗೆ ನಮ್ಮ ಸಂಬಂಧಗಳಿರ್ತವೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಕೆಲಸ. ತುಂಬಾ ಜನರಿಗೆ ಅಲ್ಲೇ ಗೊಂದಲ ಆಗ್ತದೆ. ಹಾಗೆ ರಾಜ್ಯ ಸರ್ಕಾರ ಕೆಲಸ, ನಮಗೇನು ಭೂಮಿ ಕೊಟ್ಟಿದ್ದಾರೆ, ಕರ್ನಾಟಕದ ಮ್ಯಾಪ್ ನೋಡಿದ್ದೀರಿ, ಆ ವ್ಯಾಪ್ತಿಯಲ್ಲಿ ನಮ್ಮ ರಾಜ್ಯದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಈ ವ್ಯವಸ್ಥೆ ಇರುತ್ತೆ. ಅದರ ಅಡಿಯಲ್ಲಿ ಮತ್ತೆ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲ್ಲ ಬರ್ತದೆ, ನೋಡುವ ಮುಂದೆ. ಸೊ ಇಲ್ಲಿ ಸದಸ್ಯರ ಸಂಖ್ಯೆ ನಿಮಗೆ ಗೊತ್ತಾಯ್ತು. ಚುನಾವಣೆ ವಿಧಾನ ಜನರಿಂದ ನೇರವಾಗಿ ಆಯ್ಕೆ ಆಗ್ತದೆ. ಪ್ರತ್ಯಕ್ಷ ಹೇಳಿದೆಲ್ಲ ನಾವೆಲ್ಲ ಹೋಗಿ ನಮ್ಮ ಮುಂದಿನ MLA ಯಾರು ಅಂತೇಳಿ ಮತದಾನ ಮಾಡ್ತೇವೆ. ಆ ಎಲ್ಲ MLAಗಳು ಸೇರಿ ಬಹುಮತ ಆಧಾರದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಆಯ್ಕೆ ಆಗುವಂತ ಪ್ರಕ್ರಿಯೆ. ಅದು ವಿಧಾನಸಭೆ ಮಾಡುವಾಗ ಡೀಟೇಲ್ಸ್ ಹೇಳ್ತೇನೆ, ಈಗ ಇಷ್ಟು ಅಂತ ತಿಳ್ಕೊಳ್ಳಿ. ಸ್ಥಳೀಯ ಪ್ರಾಧಿಕಾರಗಳಿಂದ ಪರೋಕ್ಷವಾಗಿ ಇದು ಏನು ಅಂತ ಹೇಳಿದ್ರೆ, ನಾನು ಹೇಳಿದೆ ಹಾಗೆ ಅಲ್ಲಿ ರಾಜ್ಯಸಭೆಗೆ ಅಪ್ರತ್ಯಕ್ಷವಾಗಿ ಆಗ್ತದೆ, ಇಲ್ಲಿ ಕೂಡ ಹಾಗೆ ಸ್ಥಳೀಯ ಪ್ರಾಧಿಕಾರ ಅಂತ ಹೇಳಿದ್ರೆ ಬೇರೆ ಬೇರೆ ಇದೆ. ಇದರದೊಂದು ಸಪರೇಟ್ ಪಾಠ ಮಾಡ್ತೇನೆ, ಅದರ ಬಗ್ಗೆ ನಿಮಗೆ ಹೇಳ್ತೇನೆ. ಸೊ ಚುನಾವಣೆ ವಿಧಾನ ಜನರಿಂದ ನೇರ, ಇದು ಪರೋಕ್ಷವಾಗಿ ವಿಧಾನ ಪರಿಷತ್. ಆಮೇಲೆ ಇದರ ಅಧಿಕಾರಾವಧಿ ಎಷ್ಟು? 5 ವರ್ಷಗಳು, ಇದು 6 ವರ್ಷಗಳು. ಇದು ಕೂಡ ನೆನ್ಪಿಟ್ಕೊಳ್ಳಿ. ವಿಧಾನ ಪರಿಷತ್ತಿಗೆ ಎಷ್ಟು ಅಂದ್ರೆ 6 ವರ್ಷ, ವಿಧಾನಸಭೆಗೆ ಎಷ್ಟು ಅಂದ್ರೆ 5 ವರ್ಷ. ಓಕೆ. ಆಮೇಲೆ ಹೇಗೆ ನಮ್ಮ ರಾಜ್ಯ ಕೇಂದ್ರದ ಎಲ್ಲ ವ್ಯವಸ್ಥೆ ನೋಡ್ಕೊಳ್ಳಿಕ್ಕೆ ರಾಷ್ಟ್ರಪತಿಗಳಿದ್ದಾರೆ, ಅದೇ ರೀತಿ ರಾಜ್ಯದ ಎಲ್ಲ ವ್ಯವಹಾರಗಳು, ಶಾಸನ ಮಾಡುವಂತಹ ವಿಧಾನಸಭೆ, ವಿಧಾನ ಪರಿಷತ್ ಶಾಸನಗಳನ್ನ ಅಲ್ಲಿ ಬಹುಮತದಲ್ಲಿ ಆಯ್ಕೆ ಆಯಿತು. ಆಯ್ಕೆ ಆದ್ಮೇಲೆ ಇದು ನೋಡ್ಕೊಳ್ಳಿಕ್ಕೆ, ಸೈನ್ ಹಾಕ್ಲಿಕ್ಕೆ ರಾಷ್ಟ್ರಪತಿ ನೇಮಕವಂದ ಯಾರಿದ್ದಾರೆ ಅಂತ ಹೇಳಿದ್ರೆ ರಾಜ್ಯಪಾಲರಿದ್ದಾರೆ. ಇಲ್ಲಿ ಯಾರಿದ್ದಾರೆ? ರಾಜ್ಯಪಾಲರು. ಹಾಗೆ ರಾಷ್ಟ್ರದಲ್ಲಿ ಯಾರಿದ್ದಾರೆ? ರಾಷ್ಟ್ರಪತಿ. ಪ್ರತಿ ರಾಜ್ಯಕ್ಕೆ ರಾಜ್ಯಪಾಲರು ಇರ್ತಾರೆ. ಇವರು ನಾಮ ಮಾತ್ರ ಮುಖ್ಯಸ್ಥರು ಅಂತ ಹೇಳಿದ್ರೆ ಕಾರ್ಯಾಂಗದ ಎಲ್ಲ ವ್ಯವಸ್ಥೆ ಇರ್ತದೆ, ರಾಜ್ಯವನ್ನು ಮುನ್ನಡೆಸುವಂತದ್ದು ಇವರು. ನಮ್ಮ ಮಾತ್ರ ಅಂದ್ರೆ ಆಕ್ಚುಲಿ ತುಂಬಾ ಕೆಲಸ ಇದೆ, ಯಾಕಂದ್ರೆ ಕಾಯ್ದೆ ಕಾನೂನು ರಚನೆ ಮಾಡಿದ್ರೆ ಇವರು ಸೈನ್ ಹಾಕುವಂತ. ಆಯ್ತಾ? ಇವರ ಅವಧಿ ಎಷ್ಟು ಅಂತ ಹೇಳಿದ್ರೆ 5 ವರ್ಷ. ಕಾಯಂ ವ್ಯವಸ್ಥೆ, ಅಧಿಕಾರಶಾಹಿ. ಇದು ಯಾರಿದ್ದಾರೆ ಇವರಿಗೆ ಸಹಕಾರ ಮಾಡಲಿಕ್ಕೆ? ರಾಜ್ಯವನ್ನು ಮುನ್ನಡೆಸಲಿಕ್ಕೆ 5 ವರ್ಷಕ್ಕೊಂದ್ಸಲ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸರ್ಕಾರ ನಡೆಯುತ್ತದೆ. 5 ವರ್ಷ ಅಂತಲ್ಲ, ಬಹುಮತ ಕಡಿಮೆ ಆದ್ರೆ 4 ವರ್ಷಕ್ಕೂ ಮುಗಿಬಹುದು, ಬಟ್ ಸಂವಿಧಾನಿಕವಾಗಿ 5 ವರ್ಷ ಇರ್ತದೆ. ಇವರಿಗೆ ಸಹಕಾರ ಮಾಡಲಿಕ್ಕೆ ಕಾರ್ಯದರ್ಶಿಗಳಿರ್ತಾರೆ, ಮತ್ತೆ ಅಧೀನ ಕಾರ್ಯದರ್ಶಿಗಳಿರ್ತಾರೆ. ಅಂದ್ರೆ ಮುಖ್ಯಮಂತ್ರಿಗಳು ಏನು ನಿರ್ಣಯ, ಶಾಸಕಾಂಗ ನಿರ್ಣಯ ತಗೊಳ್ತದೆ, ಸರ್ಕಾರ ಕಾರ್ಯಾಂಗದ ಮುಖಾಂತರ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಇಲ್ಲಿ ಕಾರ್ಯದರ್ಶಿ ಮತ್ತು ಅವರ ಅಧೀನ ಕಾರ್ಯದರ್ಶಿಗಳು ಆಡಳಿತ ವ್ಯವಸ್ಥೆ ಇರ್ತದೆ. ಈ ಮುಖಾಂತರ ದೇಶವನ್ನು ಮುನ್ನಡೆಸ್ತಾರೆ. ಇಲ್ಲಿ ನೈಜ ಕಾರ್ಯಾಂಗದ ಯಾರು ಮುಖ್ಯಸ್ಥರು? ಮುಖ್ಯಮಂತ್ರಿ. ಅಡ್ವೊಕೇಟ್ ಜನರಲ್ ಅಂದ್ರೆ ಅಡ್ವೊಕೇಟ್ ಜನರಲ್ ಕೆಲಸ ಏನಂದ್ರೆ, ಸರ್ಕಾರದ ವಿಷಯಗಳಿಗೆ ಏನಾದ್ರು ಸರಿ ತಪ್ಪುಗಳನ್ನು ಆಗಿದ್ರೆ, ಅದನ್ನು ಕೋರ್ಟ್ ಅಲ್ಲಿ ಪ್ರಶ್ನೆ ಆಗಿದ್ರೆ ಲೀಗಲ್ ಅಡ್ವೈಸರ್ ಅಂತ ಹೇಳ್ಬೋದು, ಕಾನೂನಾತ್ಮಕ ಸಲಹೆಗಾರರು. ಸಾಧ್ಯ ಆದ್ರೆ ರಾಜ್ಯದ ಸರ್ಕಾರದ ಮೇಲೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಕೋರ್ಟ್ ನಲ್ಲಿ ಬಂದ್ರೆ ಅವರ ಪರವಾಗಿ ವಾದ ಮಾಡ್ಲಿಕ್ಕೂ ಇರ್ತಾರೆ ಇವರು, ಅಡ್ವೊಕೇಟ್ ಜನರಲ್. ಹಾಗೆ ಕೇಂದ್ರದಲ್ಲಿ ವ್ಯವಸ್ಥೆ ಇದೆ, ಅದು ಕೇಂದ್ರದ ಪಾಠ ಮಾಡುವಾಗ ನಿಮ್ಗೆ ಹೇಳ್ತೇನೆ. ಸೊ ಈ ರೀತಿಯ ಒಂದು ಆಡಳಿತಾಂಗ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ನಡೀತದೆ. ರಾಜ್ಯ ಕಾರ್ಯಾಂಗದ ಸ್ವರೂಪ ಹೀಗೆ. ಇದು ನಮ್ಮ ಮಾತ್ರ ಅಂತ ತೆಗೀರಿ, ಆಕ್ಚುಲಿ ತುಂಬಾ ಇವರು ಸೈನ್ ಹಾಕಿದ ಮೇಲೆ ಕಾನೂನು ಆಗುವಂತದ್ದು, ಅದು ಹೇಳ್ತಾರೆ ಅಷ್ಟೇ. ಓಕೆ. ಸೊ ಮುಂದಿನ ವಿಷಯ ನೋಡುವ. ರಾಜ್ಯಪಾಲರಿಗೆ ಏನೇನು ಅಧಿಕಾರ ಇದೆ ಅನ್ನೋದು ಇಲ್ಲಿ ಕೊಟ್ಟಿದ್ದೇವೆ. ರಾಜ್ಯ ಕಾರ್ಯಾಂಗದ ಅಧಿಕಾರವು ರಾಜ್ಯಪಾಲರಿಗೆ ನೀತಿ ಅರಳುತ್ತದೆ. ಅಂದ್ರೆ ಇವರು ಸೈನ್ ಹಾಕಿದ ಮೇಲೆ ಅದು ಕಾನೂನು ಆಗುವಂಥದ್ದು. ನೆನ್ಪಿಡಿ, ಅಲ್ಲಿ ನಿಮ್ಮ ಪಾತ್ರ ಹೇಳಿದ್ರು, ಇಲ್ಲಿ ಹಾಗಲ್ಲ. ಆಕ್ಚುಲಿ ಇವರು ಯಾವುದೇ ಕಾಯ್ದೆ ಕಾನೂನನ್ನು ಪಾಸ್ ಮಾಡಿದ ಮೇಲೆ ಸೈನ್ ಹಾಕಬೇಕಾಗ್ತದೆ. ವಿಧಿ ಏನ್ ಹೇಳ್ತದೆ? 154, 157 ಏನ್ ಹೇಳ್ತದೆ ಅಂದ್ರೆ, ಅರ್ಹತೆಗಳು ಭಾರತದ ಪ್ರಜೆ ಆಗಿರಬೇಕು, 30 ವರ್ಷದ ವಯಸ್ಸಾಗಿರ್ಬೇಕು. ಅಂದ್ರೆ ಏನು ರಾಜ್ಯಪಾಲರಿದ್ದಾರೆ ಅವರನ್ನ ಕಾರ್ಯಾಂಗದ ಅಧಿಕಾರವು ರಾಜ್ಯಪಾಲರು ನೀತವಾಗಿದ್ರೆ ಅವರ ಅಂಡರಲ್ಲಿ ಇರ್ತದೆ ಅಂತ ಆಯ್ತು. ಈಗ ರಾಜ್ಯಪಾಲರಾಗಬೇಕಾದ್ರೆ ಏನೇನು ಅರ್ಹತೆ ಇರಬೇಕು ಅನ್ನುವಾಗ 35 ವರ್ಷ ಆಗಿರ್ಬೇಕು ಅವ್ರಿಗೆ. ಎಷ್ಟು ವರ್ಷ? 35 ವರ್ಷ. ಯಾರು ನೇಮಕ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳು ಹೇಗೆ ನೇಮಕ ಮಾಡ್ತಾರೆ ಅಂದ್ರೆ, ಕೇಂದ್ರ ಸರ್ಕಾರದ ಏನು ಒಂದು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿ ಮುಖ್ಯಸ್ಥರಲ್ಲಿ ಒಂದು ಆಡಳಿತ ವ್ಯವಸ್ಥೆ ಇರ್ತದೆ. ಯಾವ ರಾಜ್ಯಕ್ಕೆ ಯಾರ ಅವಧಿ ಮುಗೀತು,
ಯಾರನ್ನು ನೇಮಿಸಬೇಕು ಅನ್ನೋ ವಿಷಯಗಳನ್ನ ಒಂದು ಪಟ್ಟಿಯನ್ನು ರಾಷ್ಟ್ರಪತಿ ಕಳಿಸ್ತಾರೆ. ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇಲ್ಲಿ ಚುನಾವಣೆ ಪ್ರಕ್ರಿಯೆ ಎಲ್ಲ ಇರುವುದಿಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ಇವರು ನೇಮಕ ಮಾಡಿದ ಮೇಲೆ ಇವರಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರೆ ರಾಜ್ಯಪಾಲರಿಗೆ ಅಂದ್ರೆ 159ನೇ ಪ್ರಕರಣ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ನೆನ್ಪಿಟ್ಕೊಳ್ಳಿ, ಪ್ರಶ್ನೆ ಬರ್ತದೆ. ರಾಜ್ಯಪಾಲರು ನೇಮಕಗೊಂಡ ನಂತರ ಅವರಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರೆ ಅಂತ ಹೇಳಿದ್ರೆ ಹೈಕೋರ್ಟ್ ನ್ಯಾಯಮೂರ್ತಿ. ಅವರು ಇಲ್ದಿದ್ರೆ ನೆಕ್ಸ್ಟ್ ಸೀನಿಯರ್ ಯಾರಿದ್ದಾರೆ ಅವರು ಪ್ರಮಾಣ ವಚನ ಬೋಧಿಸ್ತಾರೆ. ಸೊ ಇದು ಬಹಳ ಕ್ಲಿಯರ್ ಆಗಿದೆ. ಸೊ ಇಲ್ಲಿ ಬಹಳ ಕ್ಲಿಯರ್ ಆಗಿ ಈ ವಿಷಯಗಳು ನಿಮಗೆ ಕ್ಲಿಯರ್ ಆಯಿತು. ಇನ್ನು ನಾನು ಈಗಾಗಲೇ ಹೇಳಿದೆ, ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯದಲ್ಲಿ ರಾಜ್ಯ ಸರ್ಕಾರ, ರಾಜ್ಯ ಶಾಸಕಾಂಗ ಅಂದ್ರೆ ವಿಧಾನಸಭೆ, ವಿಧಾನ ಪರಿಷತ್ತು ಆಡಳಿತವನ್ನ ಕಾಯ್ದೆ ಕಾನೂನುಗಳನ್ನು ಪಾಸ್ ಮಾಡ್ತದೆ. ರಾಜ್ಯಪಾಲರು ಸೈನ್ ಹಾಕಿದ ಮೇಲೆ ಕಾನೂನು ಆಗ್ತದೆ. ಅನುಷ್ಠಾನ ಮಾಡಲಿಕ್ಕೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸರ್ಕಾರ ದಿನನಿತ್ಯ ವ್ಯವಹಾರಗಳನ್ನು ನೋಡ್ಕೊಳ್ತದೆ. ಅದೇ ಸರ್ಕಾರದ ಅಂಡರಲ್ಲಿ ಬರುವ ಹಾಗೆ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಏನು ವ್ಯವಸ್ಥೆ ಇದೆ ಇದು ನಿಮಗೆ ಕೊಡಿಸ್ತೇನೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಇವೆಲ್ಲ ಸಂವಿಧಾನದ ಒಂದು ಅವಿಭಾಗದಲ್ಲೇ ಬರುವಂತದ್ದು. ಒಂದೇ ಸಂವಿಧಾನದಲ್ಲಿ ಎಲ್ಲ ಆಡಳಿತ ವ್ಯವಸ್ಥೆ ಇರುವಂತದ್ದು. ತಾಲೂಕು ಮಟ್ಟದಲ್ಲಿ ತಾಲೂಕ್ ಪಂಚಾಯತ್ ಇದೆ, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್, ನಗರ ಪ್ರದೇಶದಲ್ಲಿ ಪುರಸಭೆ, ನಗರಸಭೆ ಅಂತ ಇರ್ತದೆ. ಈಗ ಯಾವುದೇ ಒಂದು ದೊಡ್ಡ ನಗರ, ಈಗ ಬೆಂಗಳೂರು ಮಹಾನಗರ ಪಾಲಿಕೆ, ಅಲ್ಲಿ ನಗರಸಭೆ, ಮಹಾನಗರ ಪಾಲಿಕೆ, ಜನಸಂಖ್ಯೆ ಆಧಾರದಲ್ಲಿ ಅದರ ಸ್ಥಾನ ನಿರ್ಧಾರ ಆಗ್ತದೆ. ಪುರಸಭೆ, ನಗರಸಭೆ, ಮಹಾನಗರ ಸಭೆ, ಈ ರೀತಿಯ ಒಂದು ವ್ಯವಸ್ಥೆ ಆಗ್ತದೆ ನಗರಕ್ಕೆ. ಆಮೇಲೆ ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಮ ಪಂಚಾಯತ್ ಅಂತ ಇರ್ತದೆ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. ಈ ರೀತಿ ಇಡೀ ದೇಶವನ್ನ ಒಂದಕ್ಕೊಂದು ಕನೆಕ್ಟ್ ಆಗಿ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಯಾವುದೇ ಸಂವಿಧಾನಿಕ ವಿರೋಧಿ ಆಗದಾಗಿ ನೋಡ್ಕೊಳ್ಳುವಂಥದ್ದು ಸಿಸ್ಟಮ್ಯಾಟಿಕ್ ಆಗಿ ನಡೆಯುವಂಥದ್ದು. ಯಾಕಂದ್ರೆ ಒಂದೇ ಸಂವಿಧಾನದಲ್ಲಿ ಎಲ್ಲ ಅಡಕವನ್ನು ಆಗಿದೆ. ಸೊ ಆ ರೀತಿ ಒಂದು ಆಡಳಿತಾತ್ಮಕವಾಗಿ ಇಡೀ ದೇಶವನ್ನು ಮುನ್ನಡೆಸಲಿಕ್ಕೆ ಇದು ಸಹಕಾರಿ ಆಗ್ತದೆ. ಸೊ ಎಲ್ಲ ಪ್ರಶ್ನೆಗಳು ನಿಮಗೆ ಬರ್ತದೆ, ಆಡಳಿತ ಏಣಿ ಶ್ರೇಣಿ ಹೇಗಿರ್ತದೆ ಅಂತ ಇದನ್ನು ನೋಟ್ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಸಹಕಾರಿ ಆಗ್ತದೆ. ಇಲ್ಲಿ ಈಗ ಆಡಳಿತ ವ್ಯವಸ್ಥೆಯ ಸಮಗ್ರ ಸಾರಾಂಶ ಅಂತ ಕೊಟ್ಟಿದ್ದಾರೆ. ಸಂವಿಧಾನಿಕ ವ್ಯಾಖ್ಯಾನ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ವಿಧಿ 12. ಮತ್ತೆ ಮತ್ತೆ ಹೇಳುವಂಥದ್ದು ವಿಧಿ, ಆರ್ಟಿಕಲ್, ವಿಧಿ, ಆರ್ಟಿಕಲ್, ಅನುಚ್ಛೇದ ಎಲ್ಲವೂ ಒಂದೇ, ಎಲ್ಲವೂ ಒಂದೇ, ನೆನ್ಪಿಡಿ. ಸೊ ಸಂವಿಧಾನಿಕ ವ್ಯಾಖ್ಯಾನ 12ರಲ್ಲಿದ್ರೆ, ಆಮೇಲೆ ಕಾರ್ಯಾಂಗದ ಚೌಕಟ್ಟು ಬಗ್ಗೆ 153, 167ರಲ್ಲಿದೆ, ವಿಸ್ತೃತವಾಗಿ ನೋಡಿ. 3 ಹಂತದ ಆಡಳಿತ ವ್ಯವಸ್ಥೆ. 3 ಹಂತ ಅಂದ್ರೆ ಹೇಗೆ? ಆಗ ನಾನು ಹೇಳಿದಾಗೆ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯದಲ್ಲಿ ರಾಜ್ಯ ಸರ್ಕಾರ, ಈ ರಾಜ್ಯದ ಅಂಡರಲ್ಲಿ ಮತ್ತೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರಸಭೆ ಅಂತ ಸ್ಥಳೀಯ ಆಡಳಿತ ಇರುವಂತದ್ದು. ಇದು 3. ಸೊ ಈ ರೀತಿಯಾಗಿ 2 ಸದನಗಳು ಶಾಸಕಾಂಗದ್ದು ಯಾವುದು? ನಮ್ಮ ಕರ್ನಾಟಕದ ನಾನು ಹೇಳಿದ್ದೇನೆ 224 ಜನ MLAಗಳು, 75 MLCಗಳು ಇದೆ. ಸೊ ಈ ರೀತಿಯ ಒಂದು 3 ಹಂತದ ಆಡಳಿತ ವ್ಯವಸ್ಥೆಯನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ನಡೆಯುವಂಥದ್ದು, ಏಣಿ ಶ್ರೇಣಿಬದ್ಧವಾಗಿ. ಸೊ ಕೇಂದ್ರ, ರಾಜ್ಯ, ಸ್ಥಳೀಯ, ಈ ರೀತಿ ಡೀಟೇಲ್ಸ್ ಕೊಟ್ಟಿದ್ದೇನೆ. ಸೊ ಇಷ್ಟನ್ನು ಹೇಳ್ತಾ ನಿಮಗೆ ಏಣಿ ಶ್ರೇಣಿ ಅರ್ಥ ಆಗಿರ್ಬೋದು. ನಿಮಗೆ ಖಂಡಿತ ಬೇರೆ ಬೇರೆ ಪ್ರಶ್ನೆಗಳು ಬರ್ತದೆ. ಕೇಂದ್ರಕ್ಕೆ ಅಧಿಕಾರ ಇರುವುದರ ಬಗ್ಗೆ ಪ್ರಶ್ನೆ ಬರ್ತದೆ, ರಾಜ್ಯಕ್ಕೆ ಇರುವಂತದ್ದು ಬರ್ತದೆ, ಹಾಗೆ ಸ್ಥಳೀಯ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, PDO ಎಕ್ಸಾಮ್ಗೆಲ್ಲ ಅದು ಖಂಡಿತ ನಿಮಗೆ ಪ್ರಶ್ನೆ ಬರ್ತದೆ. ಯಾವ ವಿಧಿಗಳಿದೆ ಅದೆಲ್ಲ ಪ್ರಶ್ನೆ ಬರ್ತದೆ, ತುಂಬಾ ಸಹಕಾರಿ ಆಗ್ತದೆ. ಫಸ್ಟ್ ಆಡಳಿತ ವ್ಯವಸ್ಥೆ ತಿಳ್ಕೊಳ್ಳಿ, ಮತ್ತೆ ವಿಸ್ತೃತವಾಗಿ ಮತ್ತೆ ನೋಡುವ. ಇಲ್ಲಿ ನಾನು ಈ ಹಿಂದೆ ಎಲ್ಲ ಇದರಲ್ಲಿ ಹೇಳಿದಾಗೆ ನೋಡಿ ವಿದ್ಯಾರ್ಥಿಗಳಿಗೆ, ನಮ್ಮ ನರೇನ್ ಅಕಾಡೆಮಿ ನಿಮಗೆ 3 ಅವಕಾಶಗಳನ್ನು ಕಲೀಲಿಕ್ಕೆ ಅವಕಾಶ ಕೊಟ್ಟಿದೆ. ಯಾಕೆಂದ್ರೆ ನಾವು ಒಂದು ಸೋಷಿಯಲ್ ಎಂಟರ್ಪ್ರೈಸಸ್ ನಲ್ಲಿ ಸಂಘಟನೆಯಾದ ಪ್ರಯುಕ್ತ ನಮ್ಮ ಬ್ರಹ್ಮಾವರದ ಎಲ್ಲ ನಾಗರಿಕರು ಸೇರಿ ಸಂಘಟನೆ ಮಾಡಿ ಸಂಸ್ಥೆ. ನಮ್ಮ ಮುಖ್ಯ ಉದ್ದೇಶ ಬಹಳ ಕ್ಲಿಯರ್ ಆಗಿದೆ. ನಮ್ಮ ವಿದ್ಯಾರ್ಥಿಗಳು, ಕನ್ನಡ ನಾಡಿನ ವಿದ್ಯಾರ್ಥಿಗಳು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಯಶಸ್ವಿಗೊಳಿಸಬೇಕು ಅಷ್ಟೇ. ಸೊ ಆ ನಿಲೆಯಲ್ಲಿ ಒಂದು ಯೂಟ್ಯೂಬ್ ಮುಖಾಂತರ ನಮ್ದು ಎಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೇವೆ. ಯಾವುದೋ ಕೋರ್ಸು ಫೌಂಡೇಶನ್ ಕೋರ್ಸ್, ಅದಕ್ಕೆ ರಿಲೇಟೆಡ್ ಆದ ಸುಮಾರು 140, 157 ಪ್ಲೇ ಲಿಸ್ಟ್ ಮಾಡ್ತೇವೆ. ಇತಿಹಾಸ, ಸಂವಿಧಾನ ಎಲ್ಲ ರಿಲೇಟೆಡ್. ಅದನ್ನು ನೋಡಿ, ಯಾಕೆಂದ್ರೆ ನೇರವಾಗಿ ಉಚಿತವಾಗಿ ನೋಡಿಕೊಂಡು
ಫೌಂಡೇಶನ್. ಅದರ ಮೇಲೆ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಯಾವುದೇ ಎಕ್ಸಾಮ್ ಅನ್ನು ಪಾಸ್ ಮಾಡ್ಬೋದು. ಸರ್, ಇದು ಯೂಟ್ಯೂಬ್ ನಮಗೆ ಸ್ವಲ್ಪ ಗೊಂದಲ ಆಗ್ತದೆ, ಆಡ್ ಎಲ್ಲ ಬಂದು ಕರ್ಕರೆ ಆದಾಗ ಆಗ್ತದೆ ಅಂತ ಹೇಳಿದ್ರೆ ನಮ್ದೇ ಒಂದು ಸ್ವಂತ ಆ್ಯಪ್ ಇದೆ, ನರೇನ್ ಅಕಾಡೆಮಿ. ಇದನ್ನು ಗೂಗಲ್ ಪ್ಲೇ ಸ್ಟೋರ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನರೇನ್ ಅಕಾಡೆಮಿ ಡೌನ್ಲೋಡ್ ಮಾಡಿದ್ರೆ ರೆಕಾರ್ಡೆಡ್ ವಿಡಿಯೋ ಸಿರೀಸ್ ಫೌಂಡೇಶನ್ ಕೋರ್ಸ್ ಪರ್ಚೇಸ್ ಮಾಡಿ ಕೇವಲ 2,000 ರೂಪಾಯಿ ಮಾತ್ರ ಇರುವುದು. ಸಾಂಕೇತಿಕವಾಗಿ ತಾವೆಲ್ಲ ಇವತ್ತಿನ ಆಧುನಿಕ ಯುಗದಲ್ಲಿ ನೋಡ್ತೀರಿ, ಲಕ್ಷಾಂತರ ರೂಪಾಯಿ ಫೀಸ್ ಇರ್ತದೆ. ನಾವು ಅಂದ್ರೆ ಸಾಂಕೇತಿಕವಾಗಿ ಖರ್ಚು ವೆಚ್ಚಗಳನ್ನು ಮಾತ್ರ ಕಲಿಲಿಕ್ಕೆ ಸಮಗ್ರ. ಇದನ್ನು ನೀವು ಇದ್ರ ಮುಖಾಂತರ ಮಾಡಿದ್ರೆ ಇಲ್ಲಿರೋ ಎಲ್ಲ ವಿಡಿಯೋಗಳು ಅದರಲ್ಲಿ ಇರ್ತದೆ. ಆದ್ರೆ ಅಷ್ಟು ಮಾತ್ರ ಅಲ್ಲ, ಅದು 1 ವರ್ಷದವರೆಗೆ ಇರ್ತದೆ. ಯಾವ ಸಂದರ್ಭದಲ್ಲೂ ನೋಟ್ ಮಾಡ್ಕೊಳ್ಬಹುದು. ಇನ್ನೊಂದು ಪಾಯಿಂಟ್, ಯಾವುದೇ ಅಡೆತಡೆಯಲ್ಲಿ ನೋಡ್ಲಿಕ್ಕೆ ಆಗ್ತದೆ. ಇನ್ನೊಂದು, ಕರೆಂಟ್ ಅಫೇರ್ಸ್ ವಿಷಯ ನೋಡ್ಲಿಕ್ಕೆ ಆಗ್ತದೆ. ಆಮೇಲೆ ಟೆಸ್ಟ್ ಸಿರೀಸ್ ಮಾಡ್ತೇವೆ ನಾವು ಎಲ್ಲಾ ವಿಷಯದ ಕುರಿತು. ಆ ಟೆಸ್ಟ್ ಸಿರೀಸ್ ಅಲ್ಲಿ ನಿಮಗೆ ಎಷ್ಟು ಪ್ರಗತಿ ಆಯಿತು ಏನು ಅಂದ್ರೆ ನಿಮ್ಮನ್ನು ನೀವು ಇವ್ಯಾಲ್ಯೂಷನ್ ಅಂದ್ರೆ ಒಂದು ನಿಮ್ಮ ಬೆಳವಣಿಗೆ ಕೂಡ ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಆ ರೀತಿ ಒಂದು ವ್ಯವಸ್ಥೆ ಇದೆ. ಇದು ಒಂದಾಯ್ತು. ಇನ್ನೊಂದು ವ್ಯವಸ್ಥೆ ಹೇಗೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ನೋಡಿ, ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಸರ್ ನಮಗೆ ಅದು ಯೂಟ್ಯೂಬ್ ಆಗಿರ್ಲಿ ಅಥವಾ ನಿಮ್ಮ ಆ್ಯಪ್ ಡೌನ್ಲೋಡ್ ಮಾಡಿ ನೋಡೋದಾಗ್ಲಿ ನಮಗದು ಅರ್ಥವೇ ಬೇಡ, ನೇರವಾಗಿ ನಾವು ಕ್ಲಾಸ್ ರೂಮ್ ಅಲ್ಲಿ ಆಫ್ಲೈನ್ ಅಲ್ಲಿ ಕಲಿಬೇಕು ಅಂತಿದ್ದವರಿಗೆ, ವಿದ್ಯಾರ್ಥಿಗಳೇ, SMS ಕಾಲೇಜ್, ಡಿಗ್ರಿ ಕಾಲೇಜ್ ಬ್ರಹ್ಮಾವರದಲ್ಲಿ ಅವರ ಉದ್ದೇಶ ಒಂದು ಸಾಮಾಜಿಕ ಕಳಕಳಿ. ನಮ್ಮ ನರೇನ್ ಅಕಾಡೆಮಿದು ಸಾಮಾಜಿಕ ಕಳಕಳಿ. ನಾವೆಲ್ಲ ಸೇರ್ಕೊಂಡು ಇಲ್ಲಿ ಒಂದು ಸೆಂಟರ್ ಮಾಡಿದ್ದೇವೆ, ಬ್ರಹ್ಮಾವರ SMS IAS KS ಸ್ಟಡಿ ಸೆಂಟರ್, 2nd ಫ್ಲೋರ್, ಹಾಲ್ ನಂಬರ್ 24, SMS ಡಿಗ್ರಿ ಕಾಲೇಜ್ ಬ್ರಹ್ಮಾವರ. ಇಲ್ಲಿ ನಾವು ಅಲ್ಪಾವಧಿ ಮತ್ತು ವಾರಾಂತ್ಯದ ತರಬೇತಿಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದ್ರೆ ನಮ್ಮ ಕಚೇರಿಗೆ ಭೇಟಿ ಕೊಡಿ, ಸಮಗ್ರ ಮಾಹಿತಿ ಕೊಡ್ತೇನೆ. ಖಂಡಿತ ನಿಮಗೆ ಸಹಕಾರಿ ಆಗ್ತದೆ. ಆಫ್ಲೈನ್ ತಗೊಳ್ಳೋರಿಗೆ ಮಾತ್ರ. ಆಫ್ಲೈನ್ ತಗೊಳ್ಳೋರು ನಮ್ಮ ಕಚೇರಿಗೆ ಅಡ್ರೆಸ್ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ಇದು ನಮ್ಮ ಆಫೀಸ್, ಲಕ್ಷ್ಮಿ ಆರ್ಕಿಡ್ ಬ್ರಹ್ಮಾವರ. ಸೊ ನಿಮಗೆ ಇಲ್ಲಿ ಚಿತ್ರ ಕೊಟ್ಟಿದ್ದೇನೆ. ಸಮಯ ಪ್ರತಿ ಮಂಡೇ ಟು ಸಂಡೇ ನಾವು ಬೆಳಿಗ್ಗೆ 10 ರಿಂದ 1 ಗಂಟೆವರೆಗೆ ಕಚೇರಿಯಲ್ಲಿ ಇರ್ತೇನೆ. ಫೋನ್ ಮಾಡಿ ಬಂದ್ರೆ, ಸರ್ ನಾನು ಇಂಥ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೇನೆ, ಯಾವ ರೀತಿ ಬೇಕು ಎಲ್ಲ ಮಾಹಿತಿ ಕೊಡೋದಲ್ಲದೆ 3 ಆಯ್ಕೆಗಳಲ್ಲಿ ಯಾವುದು ಕೂಡ ಆಯ್ಕೆ ಮಾಡಲಿಕ್ಕೆ ನಿಮ್ಗೆ ಸಲಹೆ ಸೂಚನೆ ಕೊಡ್ತೇನೆ. ನಮ್ಮ ಫೋನ್ ನಂಬರ್ ಕೂಡ ಕೊಟ್ಟಿದ್ದೇನೆ, 2 ನಂಬರ್ ಇದೆ. ವಾಟ್ಸಪ್ ಇದಕ್ಕೆ ಮಾಡಿ ಅಥವಾ ಫೋನ್ ಕಾಲ್ ಮಾಡಿ ಇದಕ್ಕೆ ಬನ್ನಿ. ನಮ್ಮ ವೆಬ್ಸೈಟಿಗೆ ಭೇಟಿ ಕೊಟ್ರೆ ನಾವು ಕಳೆದ 7-8 ವರ್ಷಗಳಿಂದ ಮಾಡಿದ ಪ್ರಗತಿ ನಿಮ್ಗೆಲ್ಲ ಕಾಣ್ತದೆ. ನಾವು ಇಡೀ ಕರ್ನಾಟಕದಲ್ಲಿ ಕಳೆದ ವರ್ಷ ನಾವು ಅಗ್ನಿವೀರ ಸೈನಿಕ ತರಬೇತಿಯನ್ನ ಕಾರವಾರ, ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಮಾಸಾಳಿಯಲ್ಲಿ 72 ವಿದ್ಯಾರ್ಥಿಗಳಿದ್ರು. ಈಗಾಗಲೇ ಆ ತರಬೇತಿಯನ್ನು ಪಡೆದಂತಹ ಹಲವು ವಿದ್ಯಾರ್ಥಿಗಳು ನಮ್ಮ ಭಾರತೀಯ ಸೈನ್ಯದಲ್ಲಿ ಅಗ್ನಿವೀರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದು ತುಂಬಾ ಸಂತೋಷ ಆಗ್ತದೆ. ಯಾಕಂದ್ರೆ ನಮ್ಮ ಉದ್ದೇಶವೇ ಬಹಳ ಕ್ಲಿಯರ್ ಆಗಿದೆ. ನಮ್ಮ ಕನ್ನಡ ನಾಡಿನವರು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಹೋಗಬೇಕು, ಸಾಧನೆ ಮಾಡಬೇಕು ಅಂತೇಳಿ. ಬನ್ನಿ, ಮಾಹಿತಿಗೋಸ್ಕರ ಇಷ್ಟನ್ನು ಹೇಳ್ತಾ ಮುಂದಿನ ಸಲ ಇನ್ನೊಂದು ವಿಷಯ ತಗೊಂಡು ಬರ್ತೇನೆ. ಥ್ಯಾಂಕ್ ಯು ವೆರಿ ಮಚ್.